ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಅಣಬೆ ಸಾರು ಮಾಡ್ತಾಯಿದ್ದೀನಿ. ಅಣಬೆನ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ. ಫಸ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲಿಗೆ. ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾನು ಅಣಬೆನ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದು ಒಂದು 10 ನಿಮಿಷ ಕುದಿಬೇಕು. ಅಷ್ಟರೊಳಗಡೆ ನಾನು ಈರುಳ್ಳಿ ಖಾರನ ಆಡಿಸ್ಕೊಬಿಡ್ತೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಶುಂಠಿ ತೊಗೊಂಡಿದ್ದೀನಿ, ಮತ್ತು ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ. ಅದಕ್ಕೆ ಅರಿಶಿನ, ಅರ್ಧ ಟೀ ಸ್ಪೂನ್ ಚಕ್ಕೆ ಮಸಾಲ, ಅರ್ಧ ಟೀ ಸ್ಪೂನ್ ಹಾಕ್ಕೊಂಡು ರುಬ್ಕೊಂಡಾಯಿತು. ಇವಾಗ ನಾನು ಆ ಈರುಳ್ಳಿ ಖಾರನ ಅಣಬೆ ಜೊತೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ನೀಟಾಗಿ ಕುದಿಬೇಕು ಫ್ರೆಂಡ್ಸ್. ನಾನು ಮತ್ತೆ ಖಾರಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕಾಯಿ ಮತ್ತು ಟೊಮೊಟೊ ಹಾಕಬೇಕು. ಟೊಮೊಟೊ, ಆಮೇಲೆ ಖಾರದ ಪುಡಿ 1.5 ಸ್ಪೂನ್ ತೊಗೊಂಡಿದ್ದೀನಿ. ಧನಿಯಾ ಪುಡಿ 1.5 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ನಾನು ಇದಕ್ಕೆ ನೀರು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನೀಟಾಗಿ ರುಬ್ಕೊಂಡಾದಮೇಲೆ ಮತ್ತೆ ನಾನು ಅದನ್ನು ಒಂದು 10 ನಿಮಿಷ ಆಯಿತು ಈ ಫ್ರೆಂಡ್ಸ್. ಅದು ಕುದೀತಾ ಇದೆ. ಅದರೊಳಗಡೆ ಇದನ್ನು ಖಾರನ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಮಿಕ್ಸ್ ಮಾಡಿದಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಮತ್ತು ನಾನು ಸಾಂಬಾರು ಸೊಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೆ. ಅದನ್ನು ಒಂದು 1/4 ಗಂಟೆ ಬಿಡಬೇಕು ಫ್ರೆಂಡ್ಸ್. ಅದನ್ನು ಒಂದು 1/4 ಗಂಟೆ ಬಿಟ್ಟಾದಮೇಲೆ ಅಣಬೆ ಸಾರು ರೆಡಿಯಾಗಿದೆ. ಅಣಬೆ ಸಾರು ಜೊತೆ ರೆಡಿಯಾಗಿದೆ ಫ್ರೆಂಡ್ಸ್. ಅಣಬೆ ಸಾರು ಜೊತೆ ನಾವು ರೊಟ್ಟಿ ಮಾಡ್ಕೊಂಡಿದ್ವಿ. ಅದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.